ಹಾಯ್ ಫ್ರೆಂಡ್ಸ್, ಮಹಾದೇವ್ ಕಿಚನ್ಗೆ ಸ್ವಾಗತ. ನಾನು ಗಜ್ರಿ ಪಲ್ಯ ಮಾಡತ್ತೇನೆ ರೀ. ಗಜ್ರಿ ಪಲ್ಯ ಮಾಡೋದು ಹೆಂಗೆ ನೋಡೋಣ ಬರ್ರಿ. ಗಜ್ರಿಕಾಯಿ ಪಲ್ಯ ಮಸ್ತ್ ಆಗ್ತೈತೆ ಸಂಕ್ರಾಂತಿ ಹಬ್ಬತ್ರಿನ ಎಲ್ಲ ಪಲ್ಯಗಳು ಮಾಡ್ಕೋಕ ಭಾರಿ ರೀ. ಇದೊಂದು ಪಲ್ಯ ಭಾರಿ ಆಗ್ತೈತೆ ರೀ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಗಜ್ರಿ ಅರ್ಧ ಕೆಜಿ ಗಜ್ರಿ ತೊಗೊಂಡೇನಿ ರೀ. ತೊಳೆದ ಮ್ಯಾಲಿಂದೆಲ್ಲ ಸ್ವಲ್ಪ ಸಕ್ವಾಸ ತುರ್ಕೊಂಡೇನಿ ರೀ. ಭಾಳ ತುರಿದಿಲ್ಲ. ಅದು ಹಳ್ಳದ ಇರ್ತಾವ್ರಿ, ಅದನ್ನು ತಕ್ಕೋಬೇಕಾಗ್ತೈತಿ. ಈಗ ಕಟ್ ಮಾಡ್ಕೋಬೇಕ್ರಿ. ಸಣ್ಣಂಗೆ ಕಟ್ ಮಾಡ್ಕೋಬೇಕ್ರಿ ಗಜ್ರಿ ಎಲ್ಲ. ಪಲ್ಯ ಭಾಳ ಚಲೋ ಆತೈತ್ರಿ ಇದು. ಆರೋಗ್ಯಕ್ಕೂ ಭೀ ಭಾಳ ಚಲೋ ರೀ. ಎಲ್ಲ ಕಟ್ ಮಾಡ್ಕೋಬೇಕ್ರಿ ಹಿಂಗೆ. ಎಲ್ಲ ಕಟ್ ಮಾಡ್ಕೊಂಡ್ರಿ ಒಂದು ಪ್ಯಾನ್ ಇಟ್ಕೊಂಡ್ರಿ. ಅದ್ರಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಬೇಕ್ರಿ. ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಂಡು ಸ್ವಲ್ಪ ಕರಿಬೇವು ಹಾಕೋಬೇಕ್ರಿ. ಹಿಂಗೆ ಹರಿದು ಹಾಕೋಬೇಕ್ರಿ ಕರಿಬೇವು ಒಂಜರ. 2 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟೇನಿ ರೀ, ಅದನ್ನ ಹಾಕತ್ತೇನೆ ರೀ. ಈರುಳ್ಳಿ ರೀ, ಉಳ್ಳಾಗಡ್ಡಿ ಅಂದ್ರೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಂಡೇನಿ ರೀ. ಉಳ್ಳಾಗಡ್ಡಿ ಎಲ್ಲ ಸರಿಯಾಗಿ ಹುರಿಬೇಕ್ರಿ. ಒಂದು ಟೊಮ್ಯಾಟೊ ಹಾಕತ್ತೇನೆ ರೀ, ಸಣ್ಣ ಕಟ್ ಮಾಡಿದ್ದು. ಉಪ್ಪು ಹಾಕ್ಕೋಬೇಕ್ರಿ ರುಚಿಗೆ ತಕ್ಕಷ್ಟ. ಅದು ಹೋಗೈತಿ ವಿಡಿಯೋಯಲ್ಲಿ ಚೆನ್ನಾಗೈತಿ. ಬಟಾಣಿ ಒಂದು ಅರ್ಧ ಬಾಟಲ್ ಬಟಾಣಿ ಹಾಕತ್ತೇನೆ ರೀ ನಾ. ಬೇಕಾದ್ರೆ ಹಾಕೋರಿ, ಬೇಡಾದ್ರೆ ಬೇಕಾದ್ರೆ ನಡಿತೈತ್ರಿ, ಹಾಕೋಲಿಗಿಲ್ಲ ಅಂದ್ರೆ ಭೀ. ಬಟಾಣಿ ಹಾಕೋದ್ರಿಂದ ಚಲೋ ಅನಿಸ್ತೈತಿ ರೀ. ಒಳಗೆ ಹಸಿರು ಹಸಿರು ಕಾಣ್ತಾವೆ, ಹಸಿರು ಕೇಸರಿ ಆಗ್ತೈತಿ ಪಲ್ಯ. ಈಗ ಗಜ್ರಿ ಕಟ್ ಮಾಡಿಟ್ಟಿದ್ರಿ, ಅವನ್ನೆಲ್ಲ ಹಾಕೊಂಡ್ಬಿಡ್ಬೇಕ್ರಿ. ಈಗ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಹಸಿ ಮೆಣಸಿನ್ಕಾಯಿ ಒಂದು 4 ಮೆಣಸಿನ್ಕಾಯಿ ತೊಗೊಂಡು ಅದ್ರಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಜಜ್ಕೊಂಡೇನಿ ರೀ. ತರಿ ತರಿ ಜಜ್ಕೊಂಡೇನಿ ರೀ. ಇದನ್ನು ಭಾಳ ಸಣ್ಣ ಏನು ಮಾಡಿಲ್ಲ. ಅದನ್ನು ಹಾಕತ್ತೇನೆ ರೀ. ಈಗ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ರುಚಿ ಆಗ್ತದೆ ರೀ ಪಲ್ಯ ಬಾಜಿ. ಒಂದು 2 ನಿಮಿಷ ಮುಚ್ಚಿಟ್ಕೋಬೇಕ್ರಿ. ಏನು ನೀರದ ಏನು ಹಾಕೋದು ಬೇಡ್ರಿ. ಅದು ತಾನೇ ನೀರು ಬಿಟ್ಟಿರ್ತೈತಿ, ಸಾಕಟ್ಟ ಬೇಯ್ತೈತ್ರಿ ಅದ್ರಾಗ. ಗಜ್ರಿ ಪಲ್ಯ ಮಾಡಿ ನೋಡಿರ್ಬೇಕಾರೆ ಭಾರಿ ಮಸ್ತ್ ಆಗ್ತೈತೆ ರೀ. ಸ್ವಲ್ಪ ಹಸಿ ಕೊತ್ತಂಬರಿ ಹಾಕತ್ತೇನೆ ರೀ, ಸಣ್ಣ ಕಟ್ ಮಾಡಿ. ಆಗೈತ್ರಿ. ಈಗ ಸ್ವಲ್ಪ ಲಾಸ್ಟ್ಗೆ ಗರಂ ಮಸಾಲೆ ಹಾಕತ್ತೇನೆ ರೀ, ಅರ್ಧ ಸ್ಪೂನ್ ರೀ. ಎಲ್ಲ ಲಾಸ್ಟ್ ಆಗೋಣ ಹಾಕೋದ್ರಿ. ಒಂದು ಸ್ವಲ್ಪ ಕೆಂಪು ಪೌಡ್ರ್ ಹಾಕೋತೇನೆ ರೀ. ಕೆಂಪು ಒಣ ಖಾರ ಸ್ವಲ್ಪ ಹಾಕೇನಿ ರೀ, ಭಾಳ ಹಾಕಿಲ್ಲ. ಈಗ ಆಗೈತೆ ನೋಡ್ರಿ, ಎಷ್ಟು ಮಸ್ತ್ ಆಗೈತೆ ರೀ ಗಜ್ರಿ ಪಲ್ಯ. ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ರೀ. ನೋಡಿರಿ ರೆಡಿ ಆಗೈತಿ.
ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ನನ್ನ ವಿಡಿಯೋಗಳು ಯಾರ್ಯಾರು ನೋಡತ್ತೀರಿ ಅವರಿಗೆಲ್ಲ ಧನ್ಯವಾದಗಳು.